ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ ಈ ಅಧ್ಯಾಯದ ಪುಟ ಸಂಖ್ಯೆ 136ರಲ್ಲಿ ಇರುವಂತಹ ವಿಷಯ ಮತ್ತಷ್ಟು ಭಾಜ್ಯತೆಯ ಶಾರ್ಟ್ಕಟ್ಗಳು, ತ್ವರಿತ ಮಾರ್ಗಗಳು, ಇತರೆ ಸಂಖ್ಯೆಗಳ ಭಾಜ್ಯತೆಯ ಶಾರ್ಟ್ಕಟ್ಗಳು, ಇದರ ಬಗ್ಗೆ ಕಲಿಯೋಣ. ಒಂದು ಸಂಖ್ಯೆಯು 6ರಿಂದ ಭಾಗಿಸಲ್ಪಡುವುದು ಎಂದು ನಾವು ಹೇಗೆ ಕಂಡುಹಿಡಿಯಬಹುದು ಅಂತ ಇಲ್ಲಿ ಕೇಳಿದ್ದಾರೆ. ಒಂದು ಸಂಖ್ಯೆಯು 6ರಿಂದ ಹೇಗೆ ಭಾಗಿಸಲ್ಪಡುವುದು ಅಂತ ನಾವು ಹೇಗೆ ಕಂಡುಹಿಡಿಯಬಹುದು? ಆ ಸಂಖ್ಯೆಯು 2ರಿಂದ ಭಾಗಿಸಲ್ಪಟ್ಟರೆ ಹಾಗೆ 3ರಿಂದ ಭಾಗಿಸಲ್ಪಟ್ಟರೆ ಆಗ ನಾವು ಆ ಸಂಖ್ಯೆ 6ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ. 42 ಎನ್ನುವಂತಹ ಸಂಖ್ಯೆಯನ್ನು ತೆಗೆದುಕೊಳ್ತೇನೆ. ಇದು 2ರಿಂದ ಭಾಗಿಸಲ್ಪಡ್ತದೆ, ಯಾಕೆಂದರೆ ಕೊನೆಯ ಸಂಖ್ಯೆ ಸಮಸಂಖ್ಯೆ ಆಗಿದೆ. ಹಾಗೆ 3ರಿಂದ ಭಾಗಿಸಲ್ಪಡ್ತದೆ, ಯಾಕೆಂದರೆ 4 + 2 6, 6 ಎನ್ನುವುದು 3ರ ಗುಣಕವಾಗಿದೆ. ಸೊ ಇದು 2ರಿಂದ ಮತ್ತು 3ರಿಂದ ಭಾಗಿಸಲ್ಪಡುವುದರಿಂದ 6ರಿಂದ ಕೂಡ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. 6 7 42. ಈ ರೀತಿಯಲ್ಲಿ ಒಂದು ಸಂಖ್ಯೆ 6ರಿಂದ ಭಾಗಿಸಲ್ಪಡುವುದು ಎಂದು ನಾವು ಹೇಗೆ ಕಂಡುಹಿಡಿಯಬಹುದು ಅಂತ ಕೇಳಿದ್ದಾರೆ. ಇದನ್ನು ಕಂಡುಹಿಡಿಯಲಿಕ್ಕೆ ನೇರವಾದ ವಿಧಾನವಿಲ್ಲ. ನಾವು ಅದನ್ನು ನೋಡಬೇಕು, 2ರಿಂದ ಭಾಗಿಸಲ್ಪಡ್ತಾ ಇದೆಯಾ ನಮಗೆ ಕೊಟ್ಟಿರುವಂಥ ಸಂಖ್ಯೆ ಅಂತೇಳಿ, ಹಾಗೆ 3ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡಬೇಕು. 2 ಮತ್ತು 3 2ರಿಂದ ಕೂಡ ಭಾಗಿಸಲ್ಪಡ್ತಾ ಇದ್ದರೆ ಆ ಸಂಖ್ಯೆ 6ರಿಂದ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಉತ್ತರವನ್ನು ಈ ರೀತಿಯಲ್ಲಿ ಬರೀಬಹುದು. ಒಂದು ಸಂಖ್ಯೆಯು 2 ಮತ್ತು 3 ಇದರಿಂದ ಭಾಗಿಸಲ್ಪಡುತ್ತಾ ಇದ್ದರೆ ಅದು 6ರಿಂದ ಭಾಗಿಸಲ್ಪಡುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಈ ರೀತಿಯಲ್ಲಿ ಯಾವುದೇ ಸಂಖ್ಯೆ 6ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ನಂತರ ಅದರ ಅಪವರ್ತನಗಳಾದ 2 ಮತ್ತು 3ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸುವುದು ಕಾರ್ಯಸಿಂಧುವೆ. ಇದನ್ನು ಪರಿಶೀಲಿಸಲು 38, 225, 186, 64 ಸಂಖ್ಯೆಗಳ ಮೇಲೆ 2 ಮತ್ತು 3ರ ಶಾರ್ಟ್ಕಟ್ಗಳನ್ನು ಬಳಸಿ ಮತ್ತು ಪ್ರತಿ ಸಂಖ್ಯೆಯನ್ನು 6ರಿಂದ ಭಾಗಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಒಂದು ಸಂಖ್ಯೆ 6ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡಬೇಕಾದ್ರೆ ಮೊದಲು ಅದು 2ರಿಂದ ಭಾಗಿಸಲ್ಪಡ್ತಾ ಇದೆಯಾ ಹಾಗೆ 3ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಎರಡೂ ಸಂಖ್ಯೆಗಳಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳಿದರೆ ಅದು 6ರಿಂದ ಭಾಗಿಸಲ್ಪಡ್ತದೆ ಅಂತ ನಾವು ಹೇಳ್ತೇವೆ. ಯಾಕೆ ನಾವು ಆ ರೀತಿ ಹೇಳ್ತೇವೆ ಅಂದರೆ, ಈಗ ನೀವು 6 ಎನ್ನುವಂಥ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಇದನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಹೇಗೆ ಬರೀಬೋದು? ಇದನ್ನು ನೀವು 2 3 6 ಹಾಗೆ ಇಲ್ಲಿ 3ರಿಂದ ಭಾಗಿಸಬೇಕು, 3 1 3. ಸೊ ಇಲ್ಲಿ ನಮಗೆ 6ರ ಅಪವರ್ತನಗಳಾಗಿ 2 ಮತ್ತು 3 ಸಿಗ್ತಾ ಇದೆ. 2 × 3 ಅಂದರೆ 6. ಹಾಗಾಗಿ ನಾವಿಲ್ಲಿ 2 ಮತ್ತು 3ರ ಜೊತೆ ಚೆಕ್ ಮಾಡಿದರೆ ಅದು 6ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇಲ್ಲಿ ನಮಗೆ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳು 2, 3 ಮತ್ತು 6ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಸೊ ನಮಗೆ ಕೊಟ್ಟಿರುವಂಥ ಸಂಖ್ಯೆಗಳು ಯಾವುದು? 38 ಹಾಗೆ 225, 186 ಮತ್ತು 64. ಸೊ ಒಂದೊಂದಾಗಿ ಇದನ್ನು ಮಾಡ್ತಾ ಹೋಗುವ ಮೊದಲಿಗೆ ನಾವು ಈ ಸಂಖ್ಯೆಗಳು 2ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡಬೇಕು. ಆಮೇಲೆ 3ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡಬೇಕು. ನಂತರ 2 ಮತ್ತು 3 ಎರಡರಲ್ಲೂ ಭಾಗಿಸಲ್ಪಡ್ತಾ ಇದ್ದರೆ 6ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳ್ಬೋದು. ಸೊ ಒಂದೊಂದಾಗಿ ಇದನ್ನು ಮಾಡ್ತಾ ಹೋಗುವ. ಸೊ ಮೊದಲಿಗೆ ಇಲ್ಲಿ ಮೊದಲ ಸಂಖ್ಯೆ 38. ಇಲ್ಲಿ ಕೊನೆಯ ಸಂಖ್ಯೆ 8 ಆಗಿದೆ. 8 ಎನ್ನುವಂಥದ್ದು ಏನಾಗಿದೆ? ಒಂದು ಸಮಸಂಖ್ಯೆ. ಅಂದರೆ ಇದು ಯಾವುದರಿಂದ ಭಾಗಿಸಲ್ಪಡ್ತಾ ಇದೆ? 2ರಿಂದ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ಸಂಖ್ಯೆಯು 2ರಿಂದ ಭಾಗಿಸಲ್ಪಡ್ತಾ ಇದೆ. ನಂತರ ಇರುವಂಥದ್ದು 8 + 3 ಅಂತ ಮಾಡಿದರೆ 11 ಸಿಗ್ತದೆ. ಸೊ 11 ಎನ್ನುವಂಥದ್ದು 3ರಿಂದ ಭಾಗಿಸಲ್ಪಡುವುದಿಲ್ಲ.
ಈಗ 2ರಿಂದ ಭಾಗಿಸಲ್ಪಡ್ತಾ ಇದೆ, 3ರಿಂದ ಭಾಗಿಸಲ್ಪಡುವುದಿಲ್ಲ ಅಂದರೆ ಇದು 6ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವು ಹೇಳ್ಬೋದು. ಬೇಕಾದರೆ ನೀವು ಇದನ್ನು ಭಾಗಿಸಿ ನೋಡಿ. ಈಗ 6 ಮತ್ತು 38 ಭಾಗಿಸಿ, ಇದು ಎಷ್ಟು ಸಲ ಭಾಗಿಸಲ್ಪಡ್ತದೆ ಅಂತ ನೋಡುವ. 6 36 ಅಂದರೆ 8 - 6 ಅಂದರೆ 2 ಎನ್ನುವಂಥ ಶೇಷ ಉಳಿತದೆ. ಇಲ್ಲಿ ಶೇಷ 0 ಸಿಕ್ಕರೆ ನಾವು ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದು. ಇಲ್ಲಿ ಶೇಷ ನಮಗೆ 2 ಸಿಕ್ಕಿದೆ, ಹಾಗಾಗಿ ಭಾಗಿಸಲ್ಪಡುವುದಿಲ್ಲ. ನಂತರ ಇರುವಂಥ ಸಂಖ್ಯೆ 225. ಇಲ್ಲಿ ಇರುವಂಥ ಕೊನೆಯ ಸಂಖ್ಯೆ ಯಾವುದು? 5 ಆಗಿದೆ. 5 ಎನ್ನುವುದು ಬೆಸ ಸಂಖ್ಯೆ, ಹಾಗಾಗಿ ಇದು 2ರಿಂದ ಭಾಗಿಸಲ್ಪಡುವುದಿಲ್ಲ. ನಂತರ ಇದರ ಮೊತ್ತವನ್ನು ಕಂಡುಹಿಡಿಯಿರಿ. 2 + 2 4, 4 + 5 ಅಂದರೆ 9 ಅಂತ ಸಿಗ್ತದೆ. ಸೊ ಈ 9 ಎನ್ನುವಂಥದ್ದು 3ರ ಗುಣಕವಾಗಿದೆ. ಸೊ 3ರಿಂದ ಭಾಗಿಸಲ್ಪಡ್ತದೆ. ಸೊ ಇಲ್ಲಿ 2ರಿಂದ ಭಾಗಿಸಲ್ಪಡುವುದಿಲ್ಲ, 3ರಿಂದ ಭಾಗಿಸಲ್ಪಡ್ತದೆ, ಅಂದರೆ 6ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಇದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. 6 225 ಭಾಗಿಸ್ಬೇಕಿಲ್ಲಿ. ಭಾಗಿಸಿದಾಗ 6 3 18, ಹಾಗೆ ಇಲ್ಲಿ ಸಿಗ್ತಾ ಇದೆ ನಮಗೆ 12ರಿಂದ 8 ಕಳೆದ್ರೆ 4 ಮತ್ತು 5 45. ಸೊ ಇಲ್ಲಿ ನಂತರ ಪುನಃ ಭಾಗಿಸಬೇಕು. 6 7 42, 42 ಅಂದರೆ ಇಲ್ಲಿ ನಮಗೆ ಶೇಷ 3 ಉಳಿತಾ ಇದೆ, ಅಂದರೆ ಈ ಸಂಖ್ಯೆ ಭಾಗಿಸಲ್ಪಡುವುದಿಲ್ಲ ಅಂತ ಅರ್ಥ. ನಂತರ ಇರುವಂಥದ್ದು 186. ಈ 186ರ ಕೊನೆಯ ಸಂಖ್ಯೆ ಒಂದು ಸಮ ಸಂಖ್ಯೆಯಾಗಿದೆ, ಅಂದರೆ ಇದು 2ರಿಂದ ಭಾಗಿಸಲ್ಪಡ್ತದೆ. ಆಮೇಲೆ ಇದನ್ನು ಕೂಡಿಸಿ. 1 + 8 9, 9 + 6 ಅಂದರೆ 15. 15 ಎನ್ನುವಂಥದ್ದು ಏನಾಗಿದೆ? 3ರ ಗುಣಕವಾಗಿದೆ. 3 × 5 ಅಂದರೆ 15. ಸೊ 2ರಿಂದ ಕೂಡ ಭಾಗಿಸಲ್ಪಡ್ತಾ ಇದೆ, 3ರಿಂದ ಕೂಡ ಭಾಗಿಸಲ್ಪಡ್ತಾ ಇದೆ, ಅಂದರೆ ಇದು 6ರಿಂದ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನೀವು ಇದನ್ನು ಚೆಕ್ ಮಾಡಿ ನೋಡಿ. 6 3 18. ಸೊ ಇಲ್ಲಿ ನಮಗೆ 0, ಹಾಗೆ 6 6 1 6. ಸೊ ಇಲ್ಲಿ ನಮಗೆ ಶೇಷ 0 ಸಿಗ್ತಾ ಇದೆ. ಸೊ ಶೇಷ 0 ಸಿಗ್ತಾ ಇದೆ ಅಂತ ಹೇಳಿದರೆ 6ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಅರ್ಥ. ನಂತರ ಇರುವಂಥ ಸಂಖ್ಯೆ 64 64. ಇಲ್ಲಿ ಕೊನೆಯ ಸಂಖ್ಯೆ 4 ಇದೆ. 4 ಎನ್ನುವಂಥದ್ದು ಒಂದು ಸಮ ಸಂಖ್ಯೆಯಾಗಿದೆ, ಈವನ್ ನಂಬರ್, ಹಾಗಾಗಿ ಇದು 2ರಿಂದ ಭಾಗಿಸಲ್ಪಡ್ತಾ ಇದೆ. ನಂತರ ಇದರ ಮೊತ್ತ 6 + 4 ಎನ್ನುವಂಥದ್ದು 10 ಅನ್ನು ಕೊಡ್ತದೆ. 10 ಎನ್ನುವಂಥದ್ದು 3ರ ಗುಣಕವಾಗಿಲ್ಲ, ಹಾಗಾಗಿ 3ರಿಂದ ಭಾಗಿಸಲ್ಪಡುವುದಿಲ್ಲ. ಆದ್ದರಿಂದ ಇದು 6ರಿಂದ ಕೂಡ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳ್ಬೋದು. ಇದನ್ನು ಕೂಡ ನೀವು ಚೆಕ್ ಮಾಡಿ. 6 64, ಇಲ್ಲಿ 6 1 6. ಸೊ 0 ಮತ್ತು 4 ಇದೆ. ಸೊ 4ರಲ್ಲಿ ಭಾಗಿಸಲ್ಪಡುವುದಿಲ್ಲ, 0. ಸೊ ಇಲ್ಲಿ ನಮಗೆ ಶೇಷ 4 ಅಂತ ಸಿಗ್ತದೆ. ಸೊ ಇದು ಕೂಡ 6ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ 6ರಿಂದ ಭಾಗಿಸಲ್ಪಡುವಂಥ ಕೇವಲ ಒಂದು ಸಂಖ್ಯೆ ಇದೆ, ಅದು ಯಾವುದು? 186. ಯಾಕೆ ಅಂದರೆ ಇಲ್ಲಿ ನಮಗೆ ಶೇಷ ಏನು ಸಿಗ್ತಾ ಇದೆ? 0 ಸಿಗ್ತಾ ಇದೆ. ಹಾಗಾಗಿ ಇದು ನಾವು ಹೇಳ್ಬೋದು 6ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳಿ. ಈ ರೀತಿಯಲ್ಲಿ ಈ ಸಮಸ್ಯೆಗಳನ್ನು ಬಿಡಿಸ್ಬೋದು ನೀವು. ಇಲ್ಲಿ ನಮಗೆ ಇದು 2 ಮತ್ತು 3ರ ಶಾರ್ಟ್ಕಟ್ಗಳನ್ನು ಬಳಸಿ ಪ್ರತಿ ಸಂಖ್ಯೆ 6ರಿಂದ ಭಾಗಿಸಲ್ಪಡ್ತದ ಅಂತ ನಾವು ಚೆಕ್ ಮಾಡಬೇಕಿತ್ತು. ಸೊ ಅದನ್ನು ನಾವಿಲ್ಲಿ ಮಾಡಿದ್ದೇವೆ. ನಂತರ ಮುಂದಿನ ಪ್ರಶ್ನೆಗೆ ಹೋಗುವ. 24ರಿಂದ ಭಾಗಿಸಲ್ಪಡುವುದೇ ಎಂದು ಹೇಗೆ ಪರಿಶೀಲಿಸಬಹುದು? ಅದರ ಅಪವರ್ತನಗಳಾದ 4 ಮತ್ತು 6ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸುವುದು ಕಾರ್ಯಸಿಂಧುವೇ, ಏಕೆ ಅಥವಾ ಏಕೆ ಇಲ್ಲ ಅಂತ ಕೇಳಿದ್ದಾರೆ. ಈಗ 24ರಿಂದ ಒಂದು ಸಂಖ್ಯೆ ಭಾಗಿಸಲ್ಪಡ್ತಾ ಇದೆಯಾ ಅಂತ ಹೇಳಿ ನೀವು ಹೇಗೆ ಚೆಕ್ ಮಾಡ್ತೀರಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದನ್ನು ನಾವು 4 ಮತ್ತು 6ರಿಂದ ಭಾಗಿಸಲ್ಪಡ್ತಾ ಇದೆಯಂತ ಚೆಕ್ ಮಾಡಿ ಮಾಡಬಹುದಾ ಅಂತೇಳಿ. ಯಾಕೆ ಅಂದರೆ ಈಗ 24 4 × 6 ಅಂದರೆ 24 ಕೊಡ್ತದೆ. ಹಾಗಾಗಿ ನಾವು ಅದು ನಮಗೆ ಕೊಟ್ಟಿರುವಂಥ ಸಂಖ್ಯೆ 4ರಲ್ಲಿ ಭಾಗಿಸಲ್ಪಡ್ತಾ ಇದೆಯಾ, 6ರಲ್ಲಿ ಭಾಗಿಸಲ್ಪಡ್ತಾ ಇದೆಯಾ ಅಂತ ಚೆಕ್ ಮಾಡಿ 2ರಲ್ಲೂ ಭಾಗಿಸಲ್ಪಟ್ಟರೆ 24ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದಾ ಅಂತ ಕೇಳಿದ್ದಾರೆ. ಇದನ್ನು ನಾವು ಚೆಕ್ ಮಾಡುವ. ಈಗ 12 ಎನ್ನುವಂಥ ಸಂಖ್ಯೆಯನ್ನು ನೀವು ತೆಗೆದುಕೊಳ್ಳಿ. ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಇಲ್ಲಿ 24 ಇದೆ.
ಸೊ ಇಲ್ಲಿ 12 ಎನ್ನುವಂಥ ಸಂಖ್ಯೆ 4 ಮೂರ್ಲಿ 12. ಸೊ ಇದು 4ರಿಂದ ಭಾಗಿಸಲ್ಪಡ್ತಾ ಇದೆ. ಹಾಗೆ 6 2s are 12. ಸೊ 6ರಿಂದ ಭಾಗಿಸಲ್ಪಡ್ತಾ ಇದೆ. ಅಂದರೆ ನಾವು 24ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳ್ಬೋದಾ? ಇಲ್ಲ, ಇದು 24ರಿಂದ ಭಾಗಿಸಲ್ಪಡುವುದಿಲ್ಲ. 12 ಭಾಗಿಸು 24 ಅಂತ ಮಾಡಿದ್ರೆ ಇಲ್ಲಿ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನೀವಿಲ್ಲಿ 24 12ರಿಂದ ಭಾಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಇಲ್ಲಿ ಶೇಷ 12 ಉಳಿತಾ ಇದೆ. ಹಾಗಾಗಿ ನೀವು 4 ಮತ್ತು 6ರಿಂದ ಭಾಗಿಸಲ್ಪಟ್ಟರೆ ಅದು 24ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇಲ್ಲಿ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ, 24ರಿಂದ ಭಾಗಿಸಲ್ಪಡುವುದೇ ಎಂದು ಹೇಗೆ ಪರಿಶೀಲಿಸಬಹುದು? ಅದರ ಅಪವರ್ತನಗಳಾದ 4 ಮತ್ತು 6ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸುವುದು ಕಾರ್ಯಸಿಂಧುವೆ ಅಂತ ಕೇಳಿದ್ದಾರೆ. ಸೊ ಇದು ಇಲ್ಲ ಅಂತ ನಾವು ಹೇಳಬೇಕು. ಆ ಅಪವರ್ತನಗಳಾದ 4 ಮತ್ತು 6ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸುವುದರಿಂದ ನಮಗೆ ಕೊಟ್ಟಂತ ಸಂಖ್ಯೆ 24ರಿಂದ ಭಾಗಿಸಲ್ಪಡ್ತದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಅವಿಭಾಜ್ಯ ಅಪವರ್ತನಗಳು. ಈಗ 24 ಅಂತ ನೀವು ತೆಗೆದುಕೊಂಡ್ರೆ 24ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಈಗ ಯಾವ ರೀತಿಯಲ್ಲಿ ಕಂಡುಹಿಡಿತೀರಾ? 2 12ರಲ್ಲಿ ಎಷ್ಟಾಗ್ತದೆ? ಇಲ್ಲಿ 24 ಆಗ್ತದೆ. ಆಮೇಲೆ ಪುನಃ 2ರಿಂದ ಭಾಗಿಸಿ, 2 12. ನಂತರ ಪುನಃ 2ರಿಂದ ಭಾಗಿಸ್ಬೋದು, 2 3 6. ಆಮೇಲೆ ಇಲ್ಲಿ 2ರಿಂದ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, 3 3. ಸೊ 24ನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಹೇಗೆ ಬರೀಬೋದು? 2 ಗುಣಿಸು 2 ಗುಣಿಸು 2 ಇಂಟು 3. ಅಂದರೆ ಇದು 2ರ ಘಾತ ಏನಾಗಿದೆ? 3 ಆಗಿದೆ, ಇಂಟು 3 ಇದೆ. ಸೊ ಇಲ್ಲಿ 2ರ ಘಾತ 3 ಅಂದರೆ ನಾವು ಹೇಗೆ ಬರೀಬೋದು? 8 ಅಂತ ಬರೀಬೋದು. ಸೊ 8 ಗುಣಿಸು 3 ಅಂತ ಹೇಳಿ ನಾವು ಬರೆದ್ರೆ ಇದು ಕರೆಕ್ಟ್ ಆದ ಉತ್ತರ. ಅಂದರೆ 24 ಎನ್ನುವಂತಹ ಸಂಖ್ಯೆಗೆ ನಾವು ಯಾವುದೆಲ್ಲ ಸಂಖ್ಯೆಗಳನ್ನು ನೋಡಬೇಕು? ನಮಗೆ ಕೊಟ್ಟಿರುವಂತಹ ಸಂಖ್ಯೆ 8ರಿಂದ ಭಾಗಿಸಲ್ಪಡ್ತಾ ಇದೆಯಾ, 3ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡಬೇಕು. ಈ 2ರಿಂದ ಕೂಡ ಅದು ಭಾಗಿಸಲ್ಪಟ್ಟರೆ ನಾವು ಅದು 24ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ನಾನಿಲ್ಲಿ 48 ಎನ್ನುವಂಥ ಸಂಖ್ಯೆಯನ್ನು ತೆಗೆದುಕೊಳ್ತೇನೆ. ಈ ಸಂಖ್ಯೆ 8ರಿಂದ ಭಾಗಿಸಲ್ಪಡ್ತಾ ಇದೆಯಾ? 8 48, ಹೌದು. 3ರಿಂದ ಭಾಗಿಸಲ್ಪಡ್ತಾ ಇದೆಯಾ? ಹೌದು, 3 16 ಪುನಃ 48, ಹಾಗಾಗಿ 3ರಿಂದ ಕೂಡ ಭಾಗಿಸಲ್ಪಡ್ತಾ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಇದು 24ರಿಂದ ಕೂಡ ಭಾಗಿಸಲ್ಪಡ್ತದೆ ಅಂತ ಹೇಳಿ. ಸೊ ಅದೇ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. 24ರಿಂದ ಭಾಗಿಸಲ್ಪಡುವುದನ್ನು ಪರಿಶೀಲಿಸಲು 4 ಮತ್ತು 6ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸುವುದು ಕೆಲಸಕ್ಕೆ ಬಾರದು. ನಾವೀಗಾಗಲೇ ನೋಡಿದ್ದೇವೆ 12 ಎನ್ನುವಂಥ ಸಂಖ್ಯೆ 4ರಿಂದ ಭಾಗಿಸಲ್ಪಡ್ತಾ ಇದೆ, 6ರಿಂದ ಭಾಗಿಸಲ್ಪಡ್ತಾ ಇದೆ, ಆದರೆ 24ರಿಂದ ಅದು ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ನೀವು 4 ಮತ್ತು 6ನ್ನು ತೆಗೆದುಕೊಂಡು ಅದನ್ನು ಚೆಕ್ ಮಾಡಿ ಅದು 24ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾವು ಯಾವ ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು? 24ರ ಅವಿಭಾಜ್ಯ ಅಪವರ್ತನ, ಅಂದರೆ 2 ಗುಣಿಸು 2 ಗುಣಿಸು 2 ಗುಣಿಸು 3. 2 ಗುಣಿಸು 3 2ರ ಘಾತ 3, ಅಂದರೆ ಇದನ್ನು 8 ಆಗಿ ತೆಗೆದುಕೊಳ್ಬೋದು. ಸೊ 8 ಮತ್ತು 3ನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಸೊ 3 ಮತ್ತು 8ರಿಂದ ಭಾಗಿಸಲ್ಪಡ್ತಾ ಇದ್ರೆ ಆಗ ಆ ಸಂಖ್ಯೆಯು 24ರಿಂದ ಭಾಗಿಸಲ್ಪಡುವುದು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬಳಸಿಕೊಂಡು 24ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸಲು 3 ಮತ್ತು 8ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸುವುದು ಏಕೆ ಕೆಲಸ ಮಾಡುತ್ತದೆ, ಆದರೆ 4 ಮತ್ತು 6ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸುವುದು ಏಕೆ ಸಾಕಾಗುವುದಿಲ್ಲ ಎನ್ನುವುದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಈಗಾಗಲೇ ನೋಡಿದ್ದೇವೆ. ನಾನಿಲ್ಲಿ ಈಗ ಮೊದಲಿಗೆ 24ರ ಅಪವರ್ತನವನ್ನು ಕಂಡುಹಿಡಿದಿದ್ದೇನೆ. ಸೊ 24ರ ಅವಿಭಾಜ್ಯ ಅಪವರ್ತನದಲ್ಲಿ ನಮಗೇನು ಸಿಕ್ಕಿದೆ? ಈ ರೀತಿ ಉತ್ತರ ಸಿಕ್ಕಿದೆ, ನೀವಿಲ್ಲಿ ನೋಡ್ಬೋದು. ಹಾಗಾಗಿ ನಾವಿಲ್ಲಿ 8 ಮತ್ತು 3 ಏನಾಗಿದೆ? ಇಲ್ಲಿ 24ರ ಅವಿಭಾಜ್ಯ ಅಪವರ್ತನಗಳಲ್ಲಿ ಬರ್ತದೆ. ಹಾಗಾಗಿ ನಾವಿಲ್ಲಿ ಯಾವುದನ್ನು ಉಪಯೋಗಿಸಬೇಕು? ಕೇವಲ 8 ಮತ್ತು 3ನ್ನು ಉಪಯೋಗಿಸಬೇಕು. 4 ಮತ್ತು 6ನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಇಲ್ಲಿ ಹೇಳ್ಬೋದು. 100ರವರೆಗಿನ ಪ್ರತಿ ಸಂಖ್ಯೆಗೂ ಮತ್ತು 100ಕ್ಕಿಂತ ಹೆಚ್ಚಿನ ಕೆಲವು ಸಂಖ್ಯೆಗಳಿಗೂ ಭಾಜ್ಯತೆಯನ್ನು ಪರಿಶೀಲಿಸಲು ಇಂಥ ಶಾರ್ಟ್ಕಟ್ಗಳಿವೆ. ಮುಂದಿನ ತರಗತಿಗಳಲ್ಲಿ ಕೆಲವು ಪರಿಕಲ್ಪನೆಗಳನ್ನು ಕಲಿತ ನಂತರ ಇವು ಹೇಗೆ ಕೆಲಸ ಮಾಡುತ್ತವೆ ಎಂದು ನೀವು ಅರ್ಥ ಮಾಡಿಕೊಳ್ಳುವುದನ್ನು ಪ್ರಯತ್ನಿಸಬಹುದು.
ಸೊ ಈ ಕಾನ್ಸೆಪ್ಟನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ. ಸೊ ಇದು 6ರಿಂದ ನಾವು ಯಾವ ರೀತಿಯಲ್ಲಿ ಭಾಗಿಸ್ಬೋದು ಒಂದು ಸಂಖ್ಯೆಯನ್ನು, ಹಾಗೆ 24ರಿಂದ ಭಾಗಿಸಲ್ಪಡ್ತದ ಅಂತ ಯಾವ ರೀತಿಯಲ್ಲಿ ಚೆಕ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಕಲ್ತಿದ್ದೇವೆ.